ಈ ಬಾರಿ ಭಾನುವಾರ 15 ಫೆಬ್ರವರಿ ರಜೆ ದಿನದಂದೇ ಮಹಾಶಿವರಾತ್ರಿಯ ಮಹಾವ್ರತ ಆಚರಿಸುವ ಅವಕಾಶ ಬಂದಿದೆ. ಈ ಒಂದು ದಿನದ ವ್ರತವು ನಿಮಗೆ ಪೂರ್ಣ ವರ್ಷದ ಶಿವಪೂಜೆಯ ಫಲ ನೀಡುತ್ತದೆ. ಹೌದು, ಮಹಾಶಿವರಾತ್ರಿ ಕೇವಲ ಹಬ್ಬವಲ್ಲ, ಅದು ಒಂದು ಕಲ್ಯಾಣಕಾರಿ ಮಹಾರಾತ್ರಿ. ಸ್ವತಃ ಭಗವಾನ್ ಶಿವನು ಹೇಳಿರುವಂತೆ, ಯಾರು ವಿಧಿವಿಧಾನಗಳೊಂದಿಗೆ ಸಂಯಮದಿಂದ ಬ್ರಹ್ಮಚರ್ಯವನ್ನು ಪಾಲಿಸಿ ಸುಳ್ಳು ಕಪಟವನ್ನು ತ್ಯಜಿಸಿ ಮಹಾಶಿವರಾತ್ರಿಯ ವ್ರತವನ್ನು ಆಚರಿಸುತ್ತಾರೋ ಅವರಿಗೆ ವರ್ಷ ಪೂರ್ತಿ ಶಿವಪೂಜೆಯ ಫಲ ದೊರೆಯುತ್ತದೆ. ಸೋಮವಾರದ ಅಷ್ಟಮಿ ಮತ್ತು ಶಿವರಾತ್ರಿಯ ಉಪವಾಸವು ಕೇವಲ ಭಕ್ತಿಗಾಗಿ ಮಾತ್ರವಲ್ಲ, ಗ್ರಹ ನಕ್ಷತ್ರಗಳ ದೃಷ್ಟಿಯಿಂದ ನಮ್ಮ ಆರೋಗ್ಯಕ್ಕೂ ಬಹಳ ಉಪಯುಕ್ತವಾಗಿದೆ. ಮಹಾಶಿವರಾತ್ರಿಯ ಜಾಗರಣೆ ಮಹತ್ತರ ಪ್ರಭಾವವನ್ನು ಹೊಂದಿದೆ. ಮಹಾಶಿವರಾತ್ರಿ ಅತ್ಯಂತ ಶಕ್ತಿಶಾಲಿ ವ್ರತವಾಗಿದೆ. ಕೋಟಿ ಪಾಪಗಳ ಭಾರವಿದ್ದವರೂ ಸಹ ವಿಧಿಪೂರ್ವಕವಾಗಿ ಮಹಾಶಿವರಾತ್ರಿಯ ಪೂಜೆ ಅರ್ಚನೆ ಮಾಡಿದರೂ, ದೇವಸ್ಥಾನಕ್ಕೆ ಹೋಗದಿದ್ದರೂ ಮನೆಯಲ್ಲೇ ಅರ್ಚನೆ ಅಥವಾ ಮಾನಸಿಕ ಪೂಜೆ ಮಾಡಿದರೂ ಅವನ ರೋಗ ಶೋಕ ಪಾಪತಾಪಗಳು ಭಗವಾನ್ ಶಿವನ ಕೃಪೆಯಿಂದ ನಾಶವಾಗಿ ಅವನ ಹೃದಯ ಸಂತೋಷಭರಿತ ಮತ್ತು ಪುಣ್ಯಮಯವಾಗುತ್ತದೆ. ಸಾಧ್ಯವಾದರೆ ಮಹಾಶಿವರಾತ್ರಿಯ ವ್ರತವನ್ನು ನಿರ್ಜಲವಾಗಿ ಆಚರಿಸಿ. ಆದರೆ ಮಕ್ಕಳು, ವೃದ್ಧರು, ದುರ್ಬಲರು ಮತ್ತು ಗರ್ಭಿಣಿಯರು ನಿರ್ಜಲ ವ್ರತ ಮಾಡಬಾರದು. ಅವರು ಫಲಾಹಾರದಿಂದ ಉಪವಾಸ ಆಚರಿಸಬಹುದು. ಈ ಮಾಹಿತಿಯು ಉಪಯುಕ್ತವೆನಿಸಿದರೆ ದಯವಿಟ್ಟು ಕನಿಷ್ಠ 5 ಜನರೊಂದಿಗೆ ಹಂಚಿಕೊಳ್ಳಿ. ಹರಿ ಓಂ.